ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಾಯಕ. ನಾನಿವತ್ತು ಗಂಗಾವತಿಯ ಪಕ್ಕದಲ್ಲಿರ್ತಕ್ಕಂಥ ಕೆಸರಟ್ಟಿ ಅನ್ನುವ ಗ್ರಾಮಕ್ಕೆ ಬಂದಿದ್ದೀನಿ. ಕೆಸರಟ್ಟಿ ಗ್ರಾಮದಲ್ಲಿ ಒಂದು ಪ್ರಾಚೀನ ಅಂದರೆ ವಿಜಯನಗರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕೃಷ್ಣನ ದೇವಸ್ಥಾನ ಇದೆ ಅಂತ ಅಂದ್ಬಿಟ್ಟು ಮಾಹಿತಿ ಬಂತು. ನನ್ನ ಜೊತೆ ಇವತ್ತು ನಮಗೆ ಪ್ರಹ್ಲಾದ್ ಕುಲಕರ್ಣಿ ಸರ್ ಇದ್ದಾರೆ. ಹಾಗೆ ಇಲ್ಲಿ ಬಂದು ನೋಡಿದಾಗ ಒಂದು ವಿಸ್ಮಯ ಅನಿಸ್ತಂದರೆ ಇಲ್ಲಿ ಶಾಸನ ಇದೆ. ಯಾಕಂದರೆ ಶಾಸನಗಳೇ ನಮಗೆ ಇತಿಹಾಸ ಹೇಳೋದಕ್ಕೆ ಪ್ರಬಲವಾದಂಥ ಸಾಕ್ಷಿಗಳು. ನೀವು ನೋಡ್ತಾ ಇದ್ದೀರಾ, ಶಾಸನ ನಿಮಗೆ ತೋರಿಸ್ತಾ ಇದ್ದೀನಿ. ಆದರೆ ನಮ್ಮ ದೌರ್ಭಾಗ್ಯ ಅಂದರೆ ಇದಕ್ಕೆ ಸಂರಕ್ಷಣೆ ಇಲ್ಲ. ಕೆಳಗಡೆ ಹಂಗೆ ಒಂದೆಲ್ಲೋ ಒಂದು ಕಡೆ ಇದ್ದಿದ್ದನ್ನು ಮತ್ತೆ ಮನಸ್ಸಿದ್ವಿ. ಈಗಾಗಲೇ ಸಾಕಷ್ಟು ಅಕ್ಷರಗಳು ತ್ರುಟಿತವಾಗಿ ಇದನ್ನು ಶಾಸನದಲ್ಲಿ ಓದಿದ್ದಾರೆ ಅಂತಂದ್ಬಿಟ್ಟು ಮಾಹಿತಿ ಬಂತು. ಅದ್ರ ಬಗ್ಗೆ ಮಾಹಿತಿ ಇದ್ರೆ ನಾನು ತಿಳಿಸ್ತೀನಿ. ಬನ್ನಿ ಆ ಕೃಷ್ಣನ ನೋಡೋಣ. ಈಗ ಮೊದಲೆಲ್ಲ ಇಲ್ಲಿ ಶಿವಗಳು ವಾಸವಾಗಿದ್ದಂತೆ. ಅರಣ್ಯ ಶಿವಗಳು ವಾಸವಾಗಿದ್ದಾಗ ಅವು ಕಾಲಾಂತರದಲ್ಲಿ ಬೇರೆ ಕಡೆ ಹೋಗ್ತಂತೆ. ಶಿವಗಳು ವಾಸವಾಗಿದ್ದಂಥ ಸ್ಥಳದಲ್ಲಿ ಮೊದಲು ಗೋಡೆ ಅಟ್ಟಿ ಹಾಕಿದ್ರು. ಅನಂತರ ಜನ ವಸತಿ ಚಾಲವಾಗೈತೆ, ಜನರಿರಕೈತಾರ. ಊರಾಗ್ಬಿಡ್ತು. ಊರಾದ್ಮೇಲೆ ಶಿವಗಳೇ ವಾಸವಾಗಿದ್ದಂಥ ಸ್ಥಳಕ್ಕೆ ಕೇಸರಹಟ್ಟಿ ಅಂತ ಹೆಸರು. ಕೇಸರ ಅಂದರೆ ಕೇಸರ ಒಂದು ದಂತಕಥೆ ಆಧಾರ. ಈಗ ಐತಿಹಾಸಿಕ ಆಧಾರ ಅಂದ್ರೆ ಇದೆ. ಐತಿಹಾಸಿಕ ಆಧಾರ ಅಂತಂದ್ರೆ ಈ ಕೇಶವನ ಹಟ್ಟಿ. ಕೇಶವ ಅಂದ್ರೆ ಶ್ರೀಕೃಷ್ಣ. ಕೇಶವನ ಹಟ್ಟಿ ಹೋಗಿ ಕೇಸರ ಹಟ್ಟಿ ಆಗಿದ್ರು ಒಂದಾತ. ಆಮೇಲೆ ಕೇಸರ ಹಟ್ಟಿ ಅಂತ ಅನ್ನೋಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಇನ್ನೊಂದು ಏನಪ್ಪ ಅಂದ್ರೆ, ಈಗ ಆಂಜನೇಯ ದೇವಿಯ ಗಂಡ ಹೆಸರು ಕೇಸರಿ. ಕೇಸರಿ ನಂದನ ಅಂತ. ಆಂಜನೇಯ ದೇವಿ ಗಂಡ ಹನುಮಂತ ನಂದಿ ಹೆಸರು ಏನು ಮತ್ತೆ? ಸೂರ್ಯ. ಕೇಸರಿ ಕೇಸರಿ ಅಂತಾರ್ರಿ. ಕೇಸರಿ ಆಕೆ ಯಾರು ಮಾಡಿದಪ್ಪ ಅಂದ್ರೆ ಶಾಂತಮ್ಮನ ಬೆಳಮ್ಮ ಇಲ್ಲ ಮನೆಗೆ ಹೊಸಪೇಟೆಯಿಂದ. ಆಕೆ ಗುಡಿ ನೋಡಿ ಎಲ್ಲ ಹೋಗಿ ನೋಡಿ ಮಂದಿಗೆ ಊರಿದ್ದಿಲ್ಲ, ಇಲ್ಲೇ ಗುಡಿ ಆಗಿತ್ತಿಲ್ಲ. ವ್ಯಾಸರಾಯರೇ ಬಂದು ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ. ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ ವಿಜಯನಗರ ಕಾಲಕ್ಕೆ. ಅದು ಏನಪ್ಪ ಅಂದ್ರೆ ಕೇಸರ ಅಂತ ಒಬ್ಬನು ಬಲಿಷ್ಠ ವಾನರ ಇದ್ದಂತೆ. ಆ ವಾನರ ಯಾರಿಗೆ ಎದುರಲ್ಲ, ಎಲ್ಲರಿಗೂ ಸೋಲಿಸಿದ್ದಂತೆ. ಅಂಥವನು ಆಂಜನೇಯ ದೇವಿ ಲಗ್ನ ಮಾಡ್ಕೊಂಡ. ಆಂಜನೇಯ ದೇವಿಯ ಮಗನೇ ಆಂಜನೇಯ ದೇವಿ ಕೇಸರ ಮಗನೇ ಆಂಜನೇಯ ಕೇಸರ ಅಂತ. ಅದರ ಪೌರಾಣಿಕ ಆಧಾರದ ಮೇಲೆ ಕೇಸರ ಎಂಬ ಹೆಸರು ಮಾಡೋದು. ನಮಗೆ ಕೇಸರ ಅಂತ ಕರೀತಾರೆ. ಈಗ ಇಷ್ಟು ಮೂರು ದಂತಕಥೆ, ಐತಿಹಾಸಿಕ, ಪೌರಾಣಿಕ. ಇದು ಆಕೆ ಹೆಮ್ಮೆ ಹೇಳಲು ಸ್ಕಂದ ಪುರಾಣದ ಮೊದಲು ಕೇಳಿದಕ್ಕೆ. ಇದು ಸ್ಕಂದ ಪುರಾಣದ ಮಾತಿದ್ದು ಕೇಸರ ಎಂಬುದು ನಿಮ್ಮೂರಿಗೆ ಆ ಕೇಸರ ಅವನ ಹೆಸರು ಮಾತಿದ್ದು ಅಂತ ಹೇಳಿದ. ಯಾರು? ಶಾಂತಮ್ಮ. ಇಷ್ಟ ಆಗ್ಯ ನೋಡಿ.